ಸಿದ್ಧಾರ್ಥ್ ಅಪೇಕ್ಷಾ ಜೀವನ ಎಲ್ಲ ಅಡೆತಡೆಗಳ ಮಧ್ಯೆಯೂ ಬಹಳ ಸೊಗಸಾಗಿ ಸಾಗ್ತಾ ಇತ್ತು. ಒಬ್ರಿಗೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಪರಸ್ಪರ ಕಾಳಜಿ ಮಾಡ್ತಾ ಪ್ರೀತಿಯ ಕಡಲಲ್ಲಿ ಮಿಂದೇಳ್ತಾ ದಿನಗಳನ್ನ ಕಳೀತಾ ಇದ್ರು. ಎಲ್ಲವೂ ಚೆನ್ನಾಗೇ ಇತ್ತು. ಅಪೇಕ್ಷಾಳ ಒತ್ತಾಯಕ್ಕೆ ಮಣಿದು ಆಫೀಸ್ಗೆ ಹೋಗೋಕೆ ಶುರು ಮಾಡಿದ್ದ ಸಿದ್ಧಾರ್ಥ್. ಮೊದಲು ಅಪೇಕ್ಷಾ ಒತ್ತಾಯಕ್ಕೆ ಆಫೀಸ್ಗೆ ಹೋದ್ರು. ನಂತರದ ದಿನಗಳಲ್ಲಿ ಆಫೀಸ್ ಜವಾಬ್ದಾರಿಯನ್ನ ತಾನೇ ವಹಿಸಿಕೊಂಡು ಬಿಟ್ಟಿದ್ದ. ಆಫೀಸ್ಗೆ ಹೋಗೋ ಮೊದಲು ಅಪೇಕ್ಷಾ ಇವತ್ತು ಒಂದಿನ ರಜಾ ಮಾಡ್ತೀನಿ ಅಂತ ದಿನ ಅವನು ಕೇಳೋದೇ ಆಗ್ತಾ ಇತ್ತೆ ಹೊರತು ಅವನು ರಜಾ ಮಾಡೋಕೆ ಅಪೇಕ್ಷಾ ಬಿಡ್ತಾ ಇರ್ಲಿಲ್ಲ. ಆದ್ರೆ ಸಿದ್ಧಾರ್ಥ್ ಸುಮ್ನಿರೋಕೆ ಸಾಧ್ಯವಾ? ಅವನು ಆಫೀಸಿಗೆ ಹೋಗೋಕ್ಕೂ ಮುಂಚೆ ಅವಳನ್ನ ಬಿಗಿಯಾಗಿ ಅಪ್ಪಿ ಅವನು ಕೇಳಿದ ಕಡೆಗಳಿಗೆಲ್ಲ ಕೇಳಿದಷ್ಟು ಮುತ್ತು ಕೊಡ್ಬೇಕು ಅನ್ನೋ ಕಂಡೀಷನ್ ಹಾಕಿ ಅದಕ್ಕೆ ಅಪೇಕ್ಷಾ ಒಪ್ಪಿಗೆ ಕೊಟ್ಟ ಮೇಲೆಯೇ ಪ್ರತಿದಿನ ಆಫೀಸ್ಗೆ ಹೋಗೋಕೆ ಶುರು ಮಾಡಿದ್ದ ಪ್ರಳಯಾಂತಕ ಸಿದ್ಧಾರ್ಥ್. ಅದ್ರ ಜೊತೆಗೆ ಅಪೇಕ್ಷಾನ ನನ್ ವಾಚ್ ಎಲ್ಲಿ, ಪರ್ಸ್ ಎಲ್ಲಿ, ಕಾರ್ ಕೀ ಎಲ್ಲಿ ಎಂದು ಎಲ್ಲವನ್ನ ತನ್ನ ಕೈಲಿ ಹಿಡ್ಕೊಂಡೇ ಕೇಳ್ತಾ ಇದ್ದ. ಅವನು ಕೇಳಿದ ವಸ್ತುಗಳನ್ನ ಹುಡ್ಕೋಕೆ ಬಂದಾಗ ಕೊನೆಗೆ ಆ ವಸ್ತುಗಳೆಲ್ಲ ಅವನ ಕೈಯಲ್ಲೇ ಇದ್ದಿದ್ದನ್ನ ಕಂಡು ದೊಡ್ಡ ಕಣ್ಣು ಬಿಟ್ಟು ಅವನನ್ನ ಗುರಾಯಿಸಿ ನೋಡಿದ್ರಂತೂ ಮುಗ್ದೇ ಹೋಯ್ತು. ಅಪೇಕ್ಷಾ, ನೀನು ನನ್ನನ್ನ ಹೀಗೆಲ್ಲ ನೋಡಿದ್ರೆ ನನಗೆ ಭಯ ಆಗತ್ತೆ. ನೀನು ನನಗೆ ಪಪ್ಪಿ ಕೊಟ್ರೆ ನನ್ನ ಭಯ ಕಡಿಮೆ ಆಗಬಹುದೇನೋ ಅಂತ ಅವಳನ್ನ ಅಪ್ಪಿ ಹೆದ್ರೋ ನಾಟಕ ಆಡ್ತಾ ಇದ್ದವನ ಕಳ್ಳಾಟಗಳು ಅವಳಿಗೂ ಗೊತ್ತಿತ್ತು. ಅವನ ಈ ರೀತಿಯ ಆಟಗಳೆಲ್ಲ ಅವಳಿಗೂ ಇಷ್ಟವೇ. ಅದಕ್ಕಾಗಿಯೇ ಅವಳು ಅವನ ಕಂಡೀಷನ್ಗಳಿಗೆ ಒಪ್ಪಿಗೆ ಕೊಟ್ಟಿದ್ದು. ಅವನಂತೂ ಎದುರುಗಡೆ ಯಾರಿದ್ದಾರೆ ಇಲ್ಲ ಅನ್ನೋದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋ ಜಾಯಮಾನ್ದವನೇ ಅಲ್ಲ. ರೂಮಿನಿಂದ ಕೆಳಗಡೆ ಬರೋ ಅಷ್ಟರಲ್ಲಿ ಅದೆಷ್ಟು ಸಿಹಿ ಕಾಣಿಕೆಗಳನ್ನ ಕೊಟ್ಟು ಪಡಿತಾ ಇದ್ನೋ ಗೊತ್ತಿಲ್ಲ. ಅಷ್ಟಾದ್ರೂ ಅವನಿಗೆ ಸಾಕು ಅನ್ನಿಸ್ತಿರ್ಲಿಲ್ಲ. ಡೋರ್ ಹತ್ರ ಹೋದವನು ಮತ್ತೆ ಬಂದು ಅವಳ ಮುಖದ ತುಂಬೆಲ್ಲ ಮುತ್ತಿನ ಮಳೆಗರ್ದೆ ಹೋಗ್ತಾ ಇದ್ದದ್ದು. ಹೊರಡೋ ಮುನ್ನ, ಅಪೇಕ್ಷಾ, ನೀನು ನನಗೆ ಇವತ್ತು ಸರಿಯಾಗಿ ಹಗ್ ಮಾಡ್ಲಿಲ್ಲ, ಇನ್ನೊಂದ್ಸಲ ಹಗ್ ಮಾಡು, ಇಲ್ಲಾಂದ್ರೆ ನಾನು ಆಫೀಸ್ಗೆ ಹೋಗಲ್ಲ ಅಂತ ಪುಟ್ಟ ಮಕ್ಕಳ ರೀತಿಲಿ ಹಠ ಹಿಡಿದು ಕುಳಿತು ಬಿಡ್ತಿದ್ದ. ಅವನಿಗೆ ತಮಾಷೆ ಆದ್ರೆ ಅಪೇಕ್ಷಾ ಮಾತ್ರ ಎಲ್ಲರ ಮುಂದೆ ಪೇಚಿಗೆ ಸಿಲುಕ್ತಾ ಇದ್ಲು. ಒಟ್ನಲ್ಲಿ ಅವರಿಬ್ಬರದ್ದು ಚಂದದ ಜೋಡಿ. ಮನೆಯಲ್ಲಿ ಎಲ್ರಿಗೂ ಅವರನ್ನ ಹಾಗೆ ನೋಡೋದೇ ಒಂದು ಖುಷಿ. ಎಂದಿನಂತೆ ಇಂದು ಕೂಡ ತನ್ನ ತಲೆ ತುಂಟಾಟಗಳನ್ನ ಜಾರಿಯಲ್ಲಿಟ್ಟಿದ್ದ ಸಿದ್ಧಾರ್ಥ್ ಅಪೇಕ್ಷಾಳಿಗೆ ಸಾಕಷ್ಟು ಸಿಹಿ ಮುತ್ತಿನ ಕಾಣಿಕೆಗಳನ್ನ ನೀಡಿ ಬದಲಿಗೆ ಅವಳಿಂದನೂ ಕೂಡ ಸಾಕಷ್ಟು ಮುತ್ತಿನ ಉಡುಗೊರೆಗಳನ್ನ ಪಡೆದು ಆಫೀಸ್ ಕಡೆಗೆ ಹೊರಟಿದ್ದ. ಇತ್ತ ಸಿದ್ಧಾರ್ಥ್ ಮನೆಯಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದ ಶೋಭಾ ಸಿದ್ಧಾರ್ಥ್ ಕಾರು ಗೇಟಿನಿಂದ ಆಚೆ ಹೋಗುವುದನ್ನೇ ಕಾಯ್ತಾ ಇದ್ಲು. ಸಿದ್ಧಾರ್ಥ್ ಹೋಗಿದ್ದನ್ನ ಖಚಿತಪಡಿಸ್ಕೊಂಡ ನಂತರ ಸೀದಾ ಸಿದ್ಧಾರ್ಥ್ ಮನೆ ಒಳಗಡೆಗೆ ಬಂದಿದ್ಲು. ಅವಳು ಈ ಮೊದಲೇ ಅವರ ಮನೆಗೆ ಬರೋಕೆ ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟಿದ್ಲಾದ್ರೂ ಅದಕ್ಕೆ ರಮಣ ಅವರು ಅವಕಾಶ ಮಾಡಿಕೊಟ್ಟಿರ್ಲಿಲ್ಲ. ರಮಣ ಅವರು ಬದುಕಿದ್ದಾಗ್ಲೇ ಶೋಭಾಗೆ ನೀನು ಯಾವುದೇ ಕಾರಣಕ್ಕೂ ಅಪೇಕ್ಷಾ ಮನೆಗೆ ಕಾಲಿಡಬಾರ್ದು ಅಂತ ಖಂಡಿತವಾಗಿ ಹೇಳಿಬಿಟ್ಟಿದ್ರು. ಹಾಗಾಗಿ ರಮಣ ಅವರು ಬದುಕಿದ್ದಷ್ಟು ದಿನ ಶೋಭಾ ಸಿದ್ಧಾರ್ಥ್ ಮನೆಗೆ ಬರೋಕೆ ಆಗಿರ್ಲಿಲ್ಲ. ಕನಿಷ್ಠ ಪಕ್ಷ ಅವರ ಮನೆ ಹೇಗಿದೆ ಅಂತ ಕೂಡ ನೋಡೋಕೆ ಆಗಿರ್ಲಿಲ್ಲ. ಆದ್ರೆ ಈಗ ರಮಣ ಅವರು ಇಲ್ದೇ ಇರೋದ್ರಿಂದ ಶೋಭಾಗೆ ಯಾರ ಭಯವೂ ಇಲ್ದೆ ಸಿದ್ಧಾರ್ಥ್ ಮನೆ ಕಡೆ ಪ್ರಯಾಣ ಬೆಳೆಸಿದ್ಲು. ಸೀದಾ ಮನೆ ಒಳಗಡೆ ಬಂದವಳು ಮನೆ ಒಳಗಿನ ವೈಭೋಗವನ್ನ ನೋಡ್ತಾ ನಿಂತು ಬಿಡ್ತಾಳೆ. ಶೋಭಾಗೆ ಮೊದಲಿನಿಂದನೂ ಅಪೇಕ್ಷಾ ಮೇಲೆ ಹೊಟ್ಟೆ ಕಿಚ್ಚು. ಅಪೇಕ್ಷಾ ಶ್ರೀಮಂತರ ಮನೆ ಸೇರಿದಾಳೆ ಅನ್ನೋದು ಗೊತ್ತಿರೋ ವಿಚಾರವೇ. ಆದ್ರೆ ಅವಳಿರೋ ಮನೆ ವೈಭೋಗವನ್ನ ಶೋಭಾ ನೋಡ್ತಾ ಇರೋದು ಇದೇ ಮೊದಲು. ಎಲ್ಲವನ್ನ ನೋಡಿ ಹೊಟ್ಟೆ ಉರ್ಕೊಂಡ ಶೋಭಾ, ಈ ಹಾಳಾದವಳಿಗೆ ಇಂಥ ಒಳ್ಳೆ ಮನೆ ಸಿಗ್ಬೇಕಿತ್ತ? ನನ್ನ ಅಣ್ಣ ಪ್ರಭಾಕರನನ್ನ ಮದುವೆ ಆಗಿದ್ರೆ ಆ ಹಾಳಾದ ಹಳ್ಳಿಯಲ್ಲೇ ಕೊಳೆಯುವಂತೆ ಮಾಡ್ತಾ ಇದ್ದೆ ಎಂದು ಮನದಲ್ಲೇ ಹಿಡಿ ಶಾಪ ಹಾಕ್ತಾಳೆ. ಅವಳು ಇನ್ನು ಮನೆಯನ್ನೆಲ್ಲ ಬೆರಗುಗಣ್ಣಿನಿಂದಲೇ ನೋಡ್ತಾ ನಿಂತಿರೋವಾಗ್ಲೇ ಅಲ್ಲಿಗೆ ಬಂದ ಶಾಂತಮ್ಮ ಅವರು, ಯಾರ್ ನೀವು, ಏನಾಗ್ಬೇಕಾಗಿತ್ತು ಅಂತ ಕೇಳ್ತಾರೆ. ಆಗ ಶೋಭಾ, ನಾನು ಅಪೇಕ್ಷಾ ಅತ್ಗೆ, ಅವಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾಳೆ. ಆಗ ಶಾಂತಮ್ಮ ಅವರು, ಹೌದಾ, ಸರಿ ಬನ್ನಿ ಕೂತ್ಕೊಳ್ಳಿ. ಅಪೇಕ್ಷಾ ಈಗ ತಾನೇ ಮೇಲ್ಗಡೆ ತನ್ನ ರೂಮಿಗೆ ಹೋದ್ಲು, 1 ನಿಮಿಷ ಕೂತಿರಿ, ಕರಿತೀನಿ ಅಂತ ಹೋಗ್ತಾ ಇದ್ದವರನ್ನ ತಡೆದ ಶೋಭಾ, ಪರವಾಗಿಲ್ಲ, ನಾನೇ ಹೋಗಿ ನೋಡ್ತೀನಿ. ನಾನು ಅಲ್ಲಿಂದ ಬಿಸಿಲಲ್ಲಿ ಬಂದೆ ಅಲ್ವಾ, ಯಾಕೋ ಒಂಥರ ಆಯಾಸ ಅನ್ನಿಸ್ತಿದೆ. ನೀವು ಅಪೇಕ್ಷಾಗೆ ಮತ್ತೆ ನನಗೆ ಇಬ್ಬರಿಗೂ ಜ್ಯೂಸ್ ಮಾಡ್ಕೊಂಡು ಮೇಲ್ಗಡೆ ರೂಮಿಗೆ ತಂದ್ಬಿಡಿ ಅಂತ ಹೇಳಿ ಹೋಗ್ತಾಳೆ ಶೋಭಾ. ಶೋಭಾಳ ಈ ವರ್ಷೆ ಕಂಡ ಶಾಂತಮ್ಮ ಪೆಚ್ಚಾಗಿ ಹೋಗಿದ್ರು. ಅವಳ ನಡವಳಿಕೆಯಿಂದಲೇ ಅವಳು ಎಂತಹ ಹೆಂಗಸು ಅನ್ನೋ
ಅಂದಾಜು ಸಿಕ್ಕಿಬಿಟ್ಟಿತ್ತು ಶಾಂತಮ್ಮ ಅವರಿಗೆ. ಆದ್ರೆ ಅವರು ಆ ಮನೆ ಕೆಲ್ಸದವ್ರಾದ್ರಿಂದ ಅತಿಥಿ ಸತ್ಕಾರ ಮಾಡ್ಲೇಬೇಕಲ್ಲ. ಹಾಗಾಗಿ ಶೋಭಾ ಹೇಳ್ದಂತೆ ಜ್ಯೂಸ್ ಮಾಡೋಕೆ ಅಡ್ಗೆ ಮನೆಗೆ ಹೋಗ್ತಾರೆ. ಇತ್ತ ಶೋಭಾ ಮೆಟ್ಟಿಲುಗಳನ್ನ ಏರಿ ಅಪೇಕ್ಷಾ ರೂಮು ಯಾವ್ದಿರಬಹುದು ಅಂತ ಹುಡುಕಿ ಮೆಲ್ಲಗೆ ಹೆಜ್ಜೆ ಹಾಕಿದ್ಲು. ಕೊನೆಗೆ ಯಾರೋ ಬರ್ತಾ ಇರೋದನ್ನ ಗಮನಿಸಿದ ಅಪೇಕ್ಷಾ ಯಾರಿರಬಹುದು ಅಂತ ರೂಮಿಂದ ಬಗ್ ನೋಡಿದ್ರೆ ಅಪೇಕ್ಷಾ ಕಣ್ಣಿಗೆ ಕಂಡಿದ್ದು ಅವಳ ಅತ್ತಿಗೆ ಶೋಭಾ. ಇದೇನು ಕನ್ಸೋ ಭ್ರಮೆಯೋ ಅಥವಾ ನಿಜವೋ ಯಾವುದು ತಿಳಿದೆ ಮತ್ತೊಮ್ಮೆ ನೋಡ್ತಾಳೆ ಅಪೇಕ್ಷಾ. ಅದು ತನ್ನ ಅತ್ತಿಗೆ ಶೋಭಾ ಅಂತ ಖಾತ್ರಿ ಪಡಿಸ್ಕೊಂಡವಳು ಇವ್ರು ಯಾಕೆ ಇಲ್ಲಿಗೆ ಬಂದ್ರು ಎಂದು ತನ್ನಲ್ಲೇ ಪ್ರಶ್ನೆ ಮಾಡ್ಕೊಳ್ತಾಳೆ. ರೂಮಿಂದ ಆಚೆಗೆ ಬಂದಿದ್ಲು. ಅಪೇಕ್ಷಳನ್ನ ನೋಡಿದ ಶೋಭಾ ತಕ್ಷಣ ಅವಳ ಬಳಿ ಹೋಗಿ, ಅಪೇಕ್ಷಾ ಹೇಗಿದ್ಯಾ? ನಿನ್ನನ್ನ ನೋಡಿ ಎಷ್ಟೊಂದು ದಿನಗಳಾಗಿತ್ತು. ಯಾಕಮ್ಮ ಇಷ್ಟೊಂದು ಸೊರಗ್ ಹೋಗಿದ್ಯಾ? ಇನ್ನು ಮಾವನ ನೆನಪಿನಲ್ಲೇ ಇದೆಯಾ? ನಾನು ಕೂಡ ಅಷ್ಟೇ ಅಪೇಕ್ಷಾ. ಮಾವನ ನೆನಪಿನಲ್ಲೇ ಊಟ ತಿಂಡಿ ಯಾವುದು ಸೇರ್ದೆ ಹೀಗಾಗಿದ್ದೀನಿ ನೋಡು ಅಂತ ಮೊದ್ಲಿಗಿಂತ ಒಂದು ರೌಂಡ್ ದಪ್ಪವಾಗಿದ್ದ ಅವಳ ಬಾಡಿನ ತೋರಿಸಿದ್ಲು. ಅವಳು ಏನೇ ಮಾತಾಡಿದ್ರು ಅಪೇಕ್ಷಾ ಏನೊಂದು ಮಾತಾಡ್ದೆ ಸುಮ್ನೆ ನಿಂತಿದ್ದನ್ನ ಕಂಡ ಶೋಭಾ ಯಾಕೆ ಅಪೇಕ್ಷಾ ಏನಾಯ್ತು ಅಂತ ಕೇಳ್ತಾಳೆ. ಆಗ ಅಪೇಕ್ಷಾ ನೀವ್ಯಾಕೆ ಇಲ್ಲಿಗೆ ಬಂದ್ರಿ ಎಂದು ಪ್ರಶ್ನೆ ಮಾಡಿದ್ಲು. ಅಪೇಕ್ಷಾ ಮಾತನ್ನ ಕೇಳಿದ ಶೋಭಾಗೆ ಒಂದು ಕ್ಷಣ ಆಶ್ಚರ್ಯವಾಗಿತ್ತು. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಸ್ಟೋರಿ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ. ಹಾಗೆ ಈ ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ. ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಟೋರಿ ಕೇಳ್ತಿದ್ದೀರಲ್ಲ ಅವರೆಲ್ರಿಗೂ ತುಂಬಾನೇ ಥ್ಯಾಂಕ್ಸ್.